ತಿರುಪತಿ ಸಿಟಿ ಎಲ್ಲ ಬಿಟ್ಟು ಆಚೆ ಬಂದಾಯಿತು. ಮಳೆ ಬಿಡಂಗೆ ಕಾಣ್ತಾ ಇಲ್ಲ. ತರಕಾರಿ ಅಂಗಡಿ ಒಂದು ಕಾಣ್ತಾ ಇಲ್ಲಪ್ಪ. ಅಡುಗೆ ಮಾಡೋಣ ಅಂದರೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಹೋಗಿ ನೋಡೋಣ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಮಧ್ಯಾಹ್ನಕ್ಕೇನೆ. ಟೈಮ್ ಬಂದು 10 ಗಂಟೆ ಆಗೋಯ್ತು ಆಲ್ರೆಡಿ. ನೋಡೋಣ ಬನ್ನಿ, ಇನ್ನೂ ಒಂದು ಸ್ವಲ್ಪ ದೂರ ಹೋಗೋಣ. ರೋಡ್ ಸೈಡಲ್ಲಂತೂ ಇಲ್ಲ, ಒಳಗಡೆ ಹೋಗ್ಬೇಕು ಅನಿಸುತ್ತೆ ಮೋಸ್ಟ್ಲಿ ತರಕಾರಿಗೆಲ್ಲ. ನೋಡೋಣ, ಬೈಪಾಸಲ್ಲಿ ಎಲ್ಲರ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡೋಣ ಬನ್ನಿ, ಮುಂದೆ ಯಾವ್ದಾರ ಸಿಟಿ ಸಿಕ್ಕರೆ ಒಳಗಡೆ ನಡ್ಕೊಂಡು ಹೋಗಿ ಬಂದು ತಗೊಂಬರೋಣ. ನೋಡ್ತಾ ಇರ್ಬೋದು, ನೆಲ್ಲೂರು ನಿಯರು. ನೆಲ್ಲೂರು ಇಲ್ಲಿಂದ ಒಂದು 23 ಕಿಲೋಮೀಟ್ರ್ ಇದೆ. ಇಲ್ಲೇನು ಆಕ್ಸಿಡೆಂಟ್ ಆಗಿದೆ ಅನ್ನೋ ಗೊತ್ತಿಲ್ಲ. ಆಲ್ರೆಡಿ 15-20 ನಿಮಿಷದಿಂದ ಹಿಂಗೆ ಜಾಮ್ ಆಗಿದೆ. 1.5 ಕಿಲೋಮೀಟ್ರ್ ಜಾಮ್ ತೋರಿಸ್ತಾ ಇದೆ, ಮ್ಯಾಪಲ್ಲಿ ಚೆಕ್ ಮಾಡಿದೆ. ಏನು ಆಕ್ಸಿಡೆಂಟ್ ಆಗಿದೆಯೋ ಇಲ್ಲ ಏನಾಗಿದೆ ಒಂದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಜಾಮ್ ಆಗಿದೆ. ಟೈಮ್ ಬಂದು 11:15 ಆಗಿದೆ. ಹೊಟ್ಟೆ ಬೇರೆ ಎಸಿತಾ ಇದೆ ಗುರು. ತರಕಾರಿ ಬೇರೆ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ. ನೆಲ್ಲೂರು ಸಿಟಿಲಿ ಸಿಗುತ್ತೆ, ತೊಗೋಬೋದು. ಇಲ್ಲಿ ನೋಡಿದ್ರೆ ಜಾಮಾಗಿ ಕೂತೈತೆ. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಜಾಮ್ ಎಲ್ಲ ತಪ್ಪಿಸ್ಕೊಂಡ್ಬಂದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ. ನೋಡ್ತಾ ಇರ್ಬೋದು, ಹೊಲಗಳಲ್ಲೆಲ್ಲ ಸಿಕ್ಕಾಬಟ್ಟೆ ನೀರು ತುಂಬ್ಕೊಂಡ್ಬಿಟ್ಟಿದೆ ಈ ಕಡೆ ಎಲ್ಲ. ಬೆಳಗ್ಗಿಂದ ಒಂದೇ ಸಮನಾಗ ಮಳೆ ಗುರು, ಬಿಡ್ತಾನೆ ಇಲ್ಲ. ಹಿಂಗೆ ಹೊಲಗಳು ಕಾಣ್ತಾ ಇದೆ ನೋಡಿ, ಅವೆಲ್ಲ ಹೊಲಗಳೇ. ಇವೆಲ್ಲ ಹೊಲಗಳೇ. ನೋಡಿ ಫುಲ್ ಎಲ್ಲ ಹೊಲನೇ. ಏನೋ ಕಾಣಿಸ್ತಾ ಇಲ್ಲ, ಫುಲ್ ಮಂಜಾಗ್ಬಿಟ್ಟಿದೆ. ಓಹೋ, ನೀರೆಲ್ಲ ಹೆಂಗೆ ಎಗರಿಸ್ಕೊಂಡು ಬರ್ತಾವೆ ನೋಡಿ. ಹಿಂಗಾದ್ರೆ ಹೆಂಗೆ ಅಡುಗೆ ಮಾಡೋದು? ಇದು ನನ್ನ ಕ್ವಶನ್. ನೋಡಿ, ಆಕ್ಸಿಡೆಂಟ್ ಆಗಿರೋದಿಲ್ಲ. ಮಳೆಯಲ್ಲಿ ಗಾಡಿ ಅವಾಯ್ಡ್ ಆಗಲ್ಲ, ಹಾಗಾಗಿ ಎಷ್ಟೇ ಸ್ಲೋಗೆ ಹೋದ್ರೂ ಕಡಿಮೆನೆ. ನೋಡಿ, ಆಲ್ರೆಡಿ ನೆಲ್ಲೂರಲ್ಲಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಕೆರೆ ಆದಂಗೆ ಆಗ್ಬಿಟ್ಟಿದೆ ಇಲ್ಲಿ. ಹೆಂಗೋ ತರಕಾರಿ ಐಟಮ್ ಏನೋ ಸಿಕ್ತು. ನೋಡ್ತಾ ಇರ್ಬೋದು. ಅಡುಗೆ ಮಾಡೋಣ ಅಂದರೆ ಮಳೆ ಬಿಡ್ತಾ ಇಲ್ಲ. ಏನು ಮಾಡೋದು? ಬೆಳಗಿಂದ ಉಪವಾಸ ಇದ್ದೆ. ಫಸ್ಟ್ನೇ ದಿನ ಇವತ್ತು ಅಡುಗೆ ಮಾಡಿ ವಿಡಿಯೋ ಮಾಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು ಚೂರು ಬಿಸಿಲಿದ್ರೆ ನೋಡಿಬಿಡಿ, ಬಿಸಿಲು ಇಲ್ಲ, ಏನೂ ಇಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ? ನಮ್ಮ ಗಾಡೀಲಿ ಯಾರು ಕೂತಿದ್ದಾರೆ ನೋಡಿ, ಬಾಸ್. ಮೊನ್ನೆ ಮಾಡಿಸ್ಕೊಂಬಂದಿದ್ದು. ಯಾವ ಥರ ಇದೆ ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು. ಮೊನ್ನೆ ಟೈಮ್ ಇರಲಿಲ್ಲ, ನನ್ನ ಚಿಕ್ಕ ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಬರೀ ಅದು ರೆಡಿ ಮಾಡಿಸೋದೇ ಓಡಾಡೋದೇ ಆಗೋಯ್ತು. ಆ ಗ್ಯಾಪಲ್ಲಿ ಬೇಕೇ ಬೇಕು ಅಂತ ಮಾಡಿಸ್ಕೊಂಬಂದಿರೋದು ಈ ಫೋಟೋ. ತಲೆ ಕೆಟ್ಟೋಗೈತೆ ಗುರು. ಮೊನ್ನೆ ಅಂತೀನಿ, ಒಂದು 10-15 ದಿನದ ಹಿಂದೆ ನಾನು ರಾಂಚಿಗೆ ಹೋಗಿದ್ನಲ್ಲ, ರಾಂಚಿಯಿಂದ ಧಾರವಾಡಕ್ಕೆ ಬಂದೆ ನೋಡಿ. ಅಲ್ಲಿ ಟಾರ್ಪಲ್ಲು ಡ್ಯಾಮೇಜ್ ಆಗೋಯ್ತು. ನಾನು ಆದಷ್ಟು ಪ್ಯಾಚ್ ಹಾಕಿದ್ದೀನಿ. ಒಂದು 2-3 ಕಡೆ ಸಾಲ್ಟೇಜ್ ಆಗೋಯ್ತು. ಅದು ಪ್ಯಾಚ್ ಹಾಕೋದಿದು ಏನಂತಾರೆ ಅಂದರೆ ಹೆಸರು ಬಾಯಿಗೆ ಬರ್ತಾಯಿಲ್ಲ.
ಸಾಲ್ಟೇಜಾಗಿ ಹೋಗಿ ಹಂಗೆ ಬಿಟ್ಟಿದ್ದೆ, ಲೋಡ್ ಯಾವುದೂ ಇಲ್ವಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ. ಈಗ ಲೋಡ್ ಸಿಕ್ಕಿದೆ. ಈ ಲೋಡಿಗೇನು ಟಾರ್ಪಲ್ ಹಾಕೋ ಅವಶ್ಯಕತೆ ಇರಲಿಲ್ಲ. ಇದ್ರ ಜೊತೆ ಒಂದು ಪಾಟ್ ಮೇಲೆ ಹಾಕಿದ್ದೀನಿ ಮನೆ ಸಾಮಾನು. ಅದೇ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ, ಏನೇನಾಗುತ್ತೋ ಏನೋ, ನೆಂದೋಗ್ಬಿಟ್ರೆ ಕಷ್ಟ ಅಂತ. ಇದು ನೋಡಿ ಆಕ್ಸಿಡೆಂಟು ಎಲ್ಲಿಗೆ ತೊಗೊಂಡೋಗಿದ್ದಾನೆ ಅಪ್ಪ ದೇವರೇ. ನೋಡಿ ಹೊಲಗಳೆಲ್ಲ ಫುಲ್ಲು ಕಾಣ್ತಾ ಇರ್ಬೋದು ನಿಮಗೆ, ಎಲ್ಲ ಫುಲ್ಲು ನೀರಿಂದ ತುಂಬ್ಕೊಂಡ್ಬಿಟ್ಟಿದೆ. ನಾನು ಆಂಧ್ರ ಎಂಟ್ರಿ ಆದಾಗಲಿಂದ ಎಲ್ಲ ಹೊಲಗಳು ನೋಡಿ ಎಲ್ಲ ಫುಲ್ಲು, ಎಲ್ಲಿ ನೋಡು ಬರೀ ನೀರೇ. ಬೇಜಾರಾಗ್ಬಿಟ್ಟಿದೆ ಗುರು, ಮಳೆ ನೋಡಿ 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 ಇಷ್ಟೊಂದು ಓವರ್ ಆಗಿ. ಬೆಳಗಿಂದ ಬಿಡ್ತಾನೆ ಇಲ್ಲ, ಬಿಸಿಲು ನೋಡೋಣ ಅಂದ್ರೆ ಆಗ್ತಾ ಇಲ್ಲ. ಫೈನಲಿ ಮಳೆ ಎಲ್ಲ ನಿಂತಿದೆ. ನೋಡ್ತಾ ಇರೋದು ವಾತಾವರಣ ಎಷ್ಟು ಕೂಲಾಗಿದೆ ಅಂತ. ನೋಡಿ ಇಲ್ಲ ಟೆಂಪಲ್ ಇದೆ, ಇಲ್ಲೇ ಟೋಲ್ ಇದೆ, ಟೋಲ್ ಹತ್ರ ನಿಯರೇ ಇಲ್ಲಿ ನಿಲ್ಲಿಸಿದ್ದೀನಿ ಅಡುಗೆ ಮಾಡೋಣ ಅಂತ. ನೋಡ್ತಾ ಇರ್ಬೋದು ಸಾಮಾನು ತಗೊಂಡು, ಇದು ಗ್ಯಾಸ್ ಸ್ಟವ್, ಪಾತ್ರೆ, ಕುಕ್ಕರು ಇದೆ. ಸದ್ಯಕ್ಕೆ ಒಂದು 4-5 ಚಪಾತಿ ಮಾಡಿಕೊಂಡು ತಿನ್ಕೊಂಡು ನೈಟಿಗೆ ನೋಡೋಣಂತೆ. ಆಲ್ರೆಡಿ ಟೈಮ್ ಬಂದು 4:15 ಆಗಿದೆ. ಬನ್ನಿ ಅಡುಗೆ ಮಾಡೋದು ತೋರಿಸ್ತೀನಿ. ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಗುರು ಆಲ್ರೆಡಿ ಐಟಮ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಉಪ್ಪು, ಧನಿಯಾ, ಖಾರದ ಪುಡಿ, ಅರಿಶಿನ, ಎಣ್ಣೆ ರೆಡಿ ಇದೆ. ಆಮೇಲೆ ಆಶೀರ್ವಾದ್ ಗೋಧಿ ಹಿಟ್ಟು, ತರಕಾರಿನೂ ರೆಡಿ ಇದೆ. ಈಗ ಇಟ್ಟು ಕಳಿಸ್ಬೇಕು. ಜಾಗ ನೋಡಿ ಫುಲ್ಲು ಲಾಟ್ ಆಗಿಬಿಟ್ಟಿದೆ, ಜಾಗನೇ ಇಲ್ಲ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕು. ಕಟ್ ಮಾಡಿ ಹಾಕಬೇಕು. ಆಶೀರ್ವಾದ್ ಗೋಧಿ ಹಿಟ್ಟು, ಇಷ್ಟು ಸಾಕಾಗುತ್ತೆ ಅನಿಸುತ್ತೆ. ಸ್ವಲ್ಪ ನೀರು, ಕಲಿಸ್ಕೋಬೇಕು. ಕ್ಯಾಮ್ರಾ ಇಲ್ಲ, ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡು ಸಿಗ್ತೀನಿ. ನೋಡಿ ರೆಡಿ ಆಯಿತು ನಮ್ಮ ಚಪಾತಿ ಹಿಟ್ಟು. ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದೆ.
ಫೈನಲಿ ಸಾಕಾಗಿ ಹೋಗೋಯ್ತು ಒಬ್ಬನೇ ಅಡುಗೆ ಮಾಡಿ. ನೋಡ್ತಾ ಇರ್ಬೋದು ಟೊಮಾಟೊ ಪಲ್ಯ ಚಪಾತಿ ಮಾಡ್ಕೊಂಡಿದ್ದೀನಿ. ಫೈನಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೊಲದಲ್ಲೆಲ್ಲ ಹೆಂಗೆ ನೀರು ಹೋಗಿದೆ ಅಂತ. ಇಕ್ಕಕ್ಕೆ ಜಾಗ ಇಲ್ಲ ಗುರು, ನೋಡ್ರಿ ಹೆಂಗೆ ಹೊಟ್ಟಿದ್ದೀನಿ ಹಂಗೆ. ಇದು ಟಾರ್ಪಲ್ ಒಂದು ಇಲ್ಲಿಲ್ಲ ಅಂದಿದ್ರೆ ಕರೆಕ್ಟ್ ಆಗೋದು. ಟಾರ್ಪಲ್ ಒಂದು ಮೇಲೆ ಎತ್ತಾಕಬೇಕು. ಹೊಸ ಟಾರ್ಪಲ್ಲು ಮೇಲೆ ಇಕ್ಕಿದ್ರೆ ಯಾರು ಎತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇಲ್ಲದೆ ಒಳಗಡೆ ಇಕ್ಕಿದ್ದೀನಿ. ವಿಜಯವಾಡ 226 ಕಿಲೋಮೀಟ್ರ್ ಐತೆ. ಟೈಮ್ ಬಂದು 5 ಗಂಟೆ ಕರೆಕ್ಟಾಗಿ. 6, 7, 8, 9, 10 ಗಂಟೆಗೆ ಕರೆಕ್ಟಾಗಿ ಹೋಗ್ತೀವಿ ವಿಜಯವಾಡಕ್ಕೆ. ಟೆನ್ಷನ್ ಏನಿಲ್ಲ. ಹಗ್ಗ ಆಲ್ರೆಡಿ ಲೂಸ್ ಆಗಿದೆ, ತೋರಿಸ್ತೀನಿ ನೋಡಿ. ಆಗ್ತಾ ಇರ್ಬೋದು ನಿಮಗೆ, ಮಾಡ್ತೀನಿ ನೋಡಿ. ಹಗ್ಗ ಆಲ್ರೆಡಿ ಬಿಚ್ಕೊಂಡೈತೆ. ಮತ್ತೆ ಸೈಡಿಗೆ ಹಾಕಿ ನೋಡಿ, ಈ ಸೈಡೂ ಟಾರ್ಪಲ್ ಬಿಚ್ಕೊಂಡಿದೆ. ಮೆಟ್ರಲ್ಲು ಫುಲ್ ಇದ್ರೆ ಏನೂ ಆಗಲ್ಲ, ಲೆವೆಲಲ್ಲಿಲ್ಲ ಅದು. ಹಂಗಾಗಿ ಹಗ್ಗ ಆ ಕಡೆ ಜರ್ಗಾಡಿ ಲೂಸ್ ಆಗಿಬಿಡುತ್ತೆ. ಏನೋ ಮಾಡೋಂಗಿಲ್ಲ, ಇಲ್ಲೇ ಎಲ್ಲರ ಮುಂದೆ ಸೈಡಿಗೆ ಹಾಕ್ಕೊಂಡು ಇನ್ನೊಂದ್ಸತಿ ಹಗ್ಗ ಟೈಟ್ ಮಾಡ್ಕೋಬೇಕು. ಇದು ನೋಡ್ತಾ ಇರ್ಬೋದು ಹೊಸ ಗಾಡಿ ಭಾರತ್ ಬೆಂಜು ಯಾವ ರೇಂಜಿಗೆ ಆಗಿದೆ ಅಂದರೆ ನೋಡಿ. ಹೊಸ ಗಾಡಿ ಫುಲ್ಲು ಊಷ್ಟಾಗೋಗಿದೆ. ಡ್ರೈವರ್ ಏನಾಗೋನೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಗುರು, ಭಾರತ್ ಬೆಂಜು ಹೊಸ ಗಾಡಿ ಯಾವ ಥರ ಪುಡಿಯಾಗಿ ಹೋಗಿದೆ ಅಂತ ನೋಡಿದ್ರೇ ಭಯ ಆಗುತ್ತೆ. ಇನ್ನು ಯಾರ ರೇಂಜಿಗೆ ಅವನು ಶೋರೂಮ್ ಗಾಡಿ ಸ್ಪೀಡಲ್ಲಿ ಹೊಡ್ಕೊಂಡು ಬರ್ತಾಯಿದ್ನೋ ಏನೋ. ಅಲ್ಲಿ ಆಕ್ಸಿಡೆಂಟ್ ಆಗಿರೋ ರೇಂಜಿಗೆ ಹತ್ತತ್ರ ಅಂದರೆ ಅವನು 80 ಪಕ್ಕ ಇದ್ದೇ ಇರ್ತಾನೆ. 80 ಕಿಲೋಮೀಟರ್ ಸ್ಪೀಡಲ್ಲೇ ಅವನು ಹೋಗಿ ಗುದ್ದಿರೋದು. ಪಕ್ಕ ಅವನು ಸ್ಪಾಟ್ ಆಗಿರ್ತಾನಂತ ಅಂದ್ಕೊಂಡಿದ್ದೀನಿ. ಆ ರೇಂಜಿಗೆ ಹೊಡೆದಿದೆ. ಕಂಪ್ನಿಯವ್ರಿಗೆ ಎಷ್ಟು ಲಾಸು ಬಾ ದೇವ್ರೆ. ಥರ ಬೇಜವಾಬ್ದಾರಿಗಳು. ಮಾತಾಡ್ತಾ ಸಂಜೆನೇ ಆಗೋಯ್ತು. ಟೈಮ್ ಬಂದು 5:15 ಆಗೋಯ್ತು. ನಾವಿನ್ನೂ ಒಂಗಲ್ ಹತ್ತತ್ರ ಇದ್ದೀವಿ. ಒಂಗಲ್ ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಇಲ್ಲಿಂದ ವಿಜಯವಾಡ 185 ಕಿಲೋಮೀಟ್ರ್ ಐತೆ. ವಿಜಯವಾಡ ಏನಿಲ್ಲ ಅಂದ್ರೂ ನೈಟ್ 10 ಗಂಟೆಗೆ ರೀಚ್ ಆಗ್ತೀವಿ. ನೈಟು ರಾಜಮಂಡ್ರಿ ತನಕ ಹೊಡಿಬೇಕು ಅಂತ ಐಡಿಯಾ ಹಾಕಿದ್ದೀನಿ. ರಾಜಮಂಡ್ರಿ ತನಕ ಹಾಕಿ ಅಲ್ಲಿ ಮನಿಕೊಂಡು ಅಲ್ಲಿಂದ ಮೂವ್ ಮಾಡೋಣ ಬೆಳಗ್ಗೆ ಅಂತ ನಮ್ಮದು ಐಡಿಯಾ ಇರೋದು. ನೋಡಬೇಕು. ನೋಡ್ತಾ ಇರ್ಬೋದು ಗುಂಟೂರು 135, ಏಲೂರು 228 ಕಿಲೋಮೀಟ್ರು. ರಾಜಮಂಡ್ರಿ ತಗೋರು ಆರಾಮು. ಆ ಕಡೆ ಒಂದು 200 ಕಿಲೋಮೀಟ್ರ್ ವಿಶಾಖಪಟ್ಟಣಂ. ಆರಾಮಾಗಿ ಬೆಳಗ್ಗೆ ಎದ್ದು ಒಂದು 5 ಗಂಟೆಗೆ ಎದ್ದು ಬಿಟ್ರು 6, 7, 8, 9 ಗಂಟೆ ಅಷ್ಟೊತ್ತಿಗೆ ವಿಶಾಖಪಟ್ಟಣ ರೀಚ್ ಆಗುತ್ತೀವಿ. 1000 ಕಿಲೋಮೀಟ್ರು 1100 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿಬಿಡುತ್ತೆ. ಆರಾಮಾಗಿ ಹೋಗ್ಬೋದು. ಡೀಸೆಲ್ ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಆಗಿದೆ ಅಂತ. ಬ್ಯಾಟ್ಲೂನು ಒಂದು ಪಾಯಿಂಟ್ ಖಾಲಿ ಆಗಿದೆ. ಮುಂದೆ ಎಲ್ಲರ ನೋಡಿ ತೊಗೊಂಡ್ಬಿಡೋಣ ಒಂದು. ಸುಮ್ಮನೆ ಅವತ್ತು ತುಂಬ ರಿಸ್ಕ್ ಆಗೋಯ್ತು ನನಗೆ ಧಾರವಾಡದಲ್ಲಿ. ಹುಡುಕಿ ಸಾಕಾಗೋಯ್ತು.
ಹಿಂದೆ 2 ಶೋರೂಮ್ ಹೋಯ್ತು, ನಾನೇ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟೆ ಮುಂದೆ ತೊಗೊಳೋಣ ಅಂತ. ಜಾಗ ಬೇರೆ ಇಲ್ಲ ನೋಡಿ. ಇಲ್ಲಿ ಅದರಲ್ಲಿ ಅಡುಗೆ ಸಾಮಾನು ಪಾತ್ರೆ ಐಟಮ್ ಎಲ್ಲ ಇಟ್ಟಿದ್ದೀನಿ, ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಖಾಲಿ ಗೀಲಿ ಆಗೋ ಮೂಮೆಂಟಲ್ಲಿ ಇದ್ದು ಎಲ್ಲರೂ ಸಿಕ್ತು ಅಂದರೆ ಹಂಗೆ ಓಪನ್ ಮಾಡಿ ಹಾಕ್ಬಿಡ್ಬೋದು ಅಂತ ಐಡಿಯಾ ಮಾಡ್ತಾ ಇರೋದು ನಾನು. ಮುಂದೆ ಸಿಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ನೋಡೋಣ ಬನ್ನಿ, ಮುಂದೆ ಎಲ್ಲರೂ ಸಿಕ್ಕರೆ ತೊಗೊಂಡು ಇಲ್ಲೇ ಎಲ್ಲ ಸೀಟ್ ಮೇಲೆ ಇಟ್ಕೊಂಬಿಡೋಣಂತೆ. ಏನು ಮಾಡೋಕ್ಕಾಗಲ್ಲ.